ಸಮಯ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಶ್ರೀಶೈಲ್ ಕಲ್ಲೂರು. ಸ್ನೇಹಿತರೆ, ಈ ವಾರದ ಎಲ್ಲ ಪ್ರಚಲಿತ ಘಟನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಭಾರತದ ಜನೌಷಧ ಯೋಜನೆಗೆ ಸೇರಿದ ಮೊದಲ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಮಾರಿಷಸ್, ಆಪ್ಷನ್ ಡಿ ಭೂತಾನ್. ಕಮೆಂಟ್ ಮಾಡಿ ಯಾವುದಂತೇಳಿ. ನೋಡಿ, ಪ್ರಧಾನಮಂತ್ರಿಯವರು ಏನಪ್ಪ ಅಂದರೆ ಜನೌಷಧ ಯೋಜನೆ ಅಂತಕ್ಕಂಥದ್ದು ಭಾರತದಲ್ಲಿ ಜಾರಿಯಾಗಿದೆ. ಅಂದರೆ ಈ ಜನೌಷಧ ಯೋಜನೆಯನ್ನು 2014-15ರಲ್ಲಿ ಪ್ರಧಾನಮಂತ್ರಿ ಜನೌಷಧ ಯೋಜನೆ, ಬರೀ ಜನೌಷಧ ಯೋಜನೆ ಇರ್ತಕ್ಕಂಥದ್ದನ್ನು PM ಜನೌಷಧ ಯೋಜನೆ ಅಂತಕ್ಕಂಥದ್ದನ್ನು ಜಾರಿಗೆ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇದರ ಉದ್ದೇಶ ಏನಪ್ಪ, ಜನೌಷಧಿಯ ಉದ್ದೇಶ ಏನಪ್ಪ ಅಂದರೆ ಕಡಿಮೆ ಬೆಲೆಗೆ ಸುಮಾರು 60-70% ಕಡಿಮೆ ಬೆಲೆಯಲ್ಲಿ ಏನು ಮಾಡೋದಪ್ಪ ಅಂದರೆ ಈ ಒಂದು ಔಷಧಿಗಳನ್ನು, ಜೆನರಿಕ್ ಮೆಡಿಸಿನ್ಗಳನ್ನು ಜನರಿಗೆ ಕೊಡ್ತಕ್ಕಂಥ ಅಥವಾ ತಲುಪಿಸ್ತಕ್ಕಂಥ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಇದು ಏನಪ್ಪ ಅಂದರೆ ಈ ಒಂದು ಯೋಜನೆಗೆ ಸೇರಿದ ಮೊದಲ ದೇಶ ಯಾವುದಪ್ಪ ಅಂದರೆ ಮಾರಿಷಸ್. ನೋಡಿರಿ, ಈ ಒಂದು ಯೋಜನೆಗೆ ಸೇರ್ಪಡೆ ಆಗಿರ್ತಕ್ಕಂಥ ಮೊದಲ ದೇಶ ಯಾವುದು? ಮಾರಿಷಸ್ ಅಂತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ನೋಡ್ರಿ, ಭಾರತದ ಜನೌಷಧ ಯೋಜನೆಗೆ ಮಾರಿಷಸ್ ಸೇರ್ಪಡೆಗೊಳ್ಳಲಿದೆ ಎಂದು ಪ್ರಧಾನಮಂತ್ರಿಯವರು ಹೇಳ್ತಾರೆ. ಈ ಯೋಜನೆಗೆ ಸೇರಿದ ಮೊದಲ ದೇಶ ಯಾವುದಂತ ಹೇಳ್ತಾರೆ? ಮಾರಿಷಸ್. ನೆನಪಿಡಬೇಕು, ಒಂದು ಕಡೆ ಬರ್ಕೊಳ್ಳಿ. ಇನ್ನು ಅಷ್ಟೇ ಅಲ್ಲದೆ ಈ ಮಾರಿಷಸ್ ಅಂತಕ್ಕಂಥದ್ದು ಭಾರತದ ಡಿಜಿಟಲ್ ಪಾವತಿ ಸೇವೆ UPI ಅಂತಕ್ಕಂಥದ್ದು, ಭಾರತೀಯ ಡಿಜಿಟಲ್ ಪಾವತಿಯ ಸೇವೆ ಅಂತಕ್ಕಂಥದ್ದು ಮತ್ತು ರುಪೇ ಕಾರ್ಡ್ಗಳ ಸೇವೆಯನ್ನು ಹೀಗೆ ಕೆಲವೇ ದಿನಗಳ ಹಿಂದೆ ಏನು ಮಾಡಿದೆಪ್ಪ ಅಂದರೆ ಇವುಗಳಿಗೆ ಚಾಲನೆ ಅಂತಕ್ಕಂಥದ್ದು ಪಡೆದುಕೊಂಡಿದೆ. ಇನ್ನು ಎರಡನೇ ಪ್ರಶ್ನೆ ನಾವು ನೋಡೋದಾದರೆ, ಭಾರತದಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಯಾವ ವರ್ಷ ಅಂಗೀಕರಿಸಲಾಯಿತು? ನೋಡಿ ಸ್ನೇಹಿತರೆ, ಇತ್ತೀಚೆಗೆ ವಾಯುಗುಣದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಅದಕ್ಕೆ ಇದೊಂದು ವಿಶೇಷ ಪ್ರಶ್ನೆ ಅಂತಕ್ಕಂಥದ್ದನ್ನು ನೀವು ಪರಿಗಣಿಸಬೇಕು. ಭಾರತದಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಯಾವ ವರ್ಷ ಅಂಗೀಕರಿಸಲಾಯಿತು? 1991, 1981, 1950, 1960. ನೋಡಿ, ಸರಿಯಾದ ಪ್ರಶ್ನೆ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಅಂತಕ್ಕಂಥದ್ದು. ನೋಡಿ, ಈ ದೆಹಲಿ ಅಂತಕ್ಕಂಥದ್ದು ಅತಿ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗ್ತಕ್ಕಂಥ ಒಂದು ದೇಶ. ಅಲ್ಲಿ ಇತ್ತೀಚೆಗೆ ಏನಾಗಿದೆಪ್ಪ ಅಂದರೆ ಈ ಗಾಳಿ ಸೂಚ್ಯಂಕ ಅಂತಕ್ಕಂಥದ್ದು 200ರಷ್ಟು ದಾಖಲಾಗಿದೆ ಅಂತಕ್ಕಂಥದ್ದು. ಇದು ಯಾಕೆ ಇದನ್ನು ನಾವು ನೋಡ್ತಾ ಬರ್ತೀವಪ್ಪ ಅಂದರೆ ಈ 9 ವರ್ಷಗಳಲ್ಲೇ ನೋಡೋದಾದರೆ ದೆಹಲಿಯಲ್ಲಿ ಇದೊಂದು ಗುಣಮಟ್ಟ ಅಂತಕ್ಕಂಥದ್ದು ಬಹಳ ಗರಿಷ್ಠವಾಗಿ ಪಡ್ಕೊಂಡಿರ್ತಕ್ಕಂಥದ್ದು. ಇದು ಯಾರು ಇದನ್ನು ಹೇಳ್ತಾರಪ್ಪ ಅಂದರೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತಕ್ಕಂಥದ್ದು ಅಂಕಿಅಂಶ ನೀಡಿದೆ. ನೋಡಿರಿ, ಈ ದೆಹಲಿಯ ಗಾಳಿ ಸೂಚ್ಯಂಕವನ್ನು ಯಾರು ನೀಡ್ತಾರೆ? ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡ್ತಾ ಬರ್ತದೆ. ಈ ರೀತಿ ಏನಪ್ಪ ಅಂದರೆ ನೋಟ್ಸ್ಗಳನ್ನು ಮಾಡ್ಕೋಬೇಕು. ಇನ್ನು ಮೂರನೇ ಪ್ರಶ್ನೆ, PM ಸೂರ್ಯಘರ್ ಯೋಜನೆ ಎಷ್ಟು ಯೂನಿಟ್ ವಿದ್ಯುತ್ತನ್ನು ಉಚಿತ ನೀಡಲು ನಿರ್ಧರಿಸಿದೆ? ಏನ್ರಿ? ವಿದ್ಯುತ್ತನ್ನು ಉಚಿತ ನೀಡಲಿಕ್ಕೆ ನಿರ್ಧರಿಸಿದೆ ಅಂತಕ್ಕಂಥದ್ದು. ಎಷ್ಟು ಯೂನಿಟ್ ನೀಡಲಿಕ್ಕೆ ನಿರ್ಧರಿಸಿದ್ರಿ? 300 ಯೂನಿಟ್, 400 ಯೂನಿಟ್, 500 ಯೂನಿಟ್, 600 ಯೂನಿಟ್. ಎಷ್ಟು ರೀ? ಇತ್ತೀಚೆಗೆ ಪ್ರಧಾನಮಂತ್ರಿ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಸೂರ್ಯಘರ್ ಯೋಜನೆ ಅಂತಕ್ಕಂಥ ಚಾಲನೆ ಕೊಡ್ತಾ ಬರ್ತಾರೆ. ಈ ಸೂರ್ಯಘರ್ ಯೋಜನೆಯ ಉದ್ದೇಶ ಏನಪ್ಪ ಅಂದರೆ 1 ಕೋಟಿ ಕುಟುಂಬಗಳಿಗೆ 300 ಯೂನಿಟ್ ವಿದ್ಯುತ್ ಅಂತಕ್ಕಂಥದ್ದನ್ನು ಉಚಿತ ನೀಡುವ ಒಂದು ಉದ್ದೇಶನ ಹೊಂದಿರ್ತದೆ. ಸರ್ಕಾರ ಈ ಯೋಜನೆಯ ಸಲುವಾಗಿ 75,000 ಕೋಟಿ. ನೋಡಿ ಸ್ನೇಹಿತರೆ, ಯಾವುದಾದ್ರೂ ಕ್ವಶನ್ ಬರ್ಬೋದು. ಎಲ್ಲ ಒಂದು ಪ್ರಶ್ನೆಗಳಿಗೆ ನಾವು ಸಿದ್ಧರಿರಬೇಕಂದ್ರೆ ಎಲ್ಲ ರೀತಿಯ ನೋಟ್ಸ್ಗಳನ್ನು ನಾವು ಮಾಡ್ಕೋಬೇಕು. ಎಷ್ಟು ರೀ? 75,000 ಕೋಟಿ ರೂಪಾಯಿ ಅಂತಕ್ಕಂಥದ್ದು ಮೀಸಲಿಟ್ಟಿದ್ದಾರೆ. ಪ್ರಧಾನಮಂತ್ರಿಯವರು ಡೇಟ್ನು ಕೇಳಿದ್ದಾನೆ ಒಂದ್ಸಲ, ಕೆಲವೊಂದು ಯೋಜನೆಗಳ ಡೇಟ್ ಏನು ಅಂತೇಳಿ. ನೋಡಿರಿ, ಪ್ರಧಾನಮಂತ್ರಿಯವರು ಏನು ಮಾಡಿದ್ದಾರೆ, ಈ ಒಂದು ಫೆಬ್ರವರಿ 13ನೇ ತಾರೀಕು ಈ ಯೋಜನೆಯನ್ನು ಘೋಷಣೆ ಮಾಡಿರ್ತಾರೆ. ಈ ಯೋಜನೆ ಏನಪ್ಪ ಅಂದರೆ ಮನೆಯ ಮೇಲ್ಛಾವಣಿ ಮ್ಯಾಗ, ನಾವು ಮನೆ ಮ್ಯಾಳೆ ಮ್ಯಾಗ ಅಂತ ಕರಿತೀವಿ, ಆ ಮನೆ ಮೇಲ್ಛಾವಣಿ ಮೇಲೆ ಈ ಒಂದು ಸೋಲಾರನ್ನು ಅಳವಡಿಕೆ ಮಾಡ್ಕೊಳ್ಳೋದು ಇಲ್ಲಿ ಮಾಡಿದ್ದಾರೆ ನೋಡಿ. ಈ ರೀತಿ ಸೋಲಾರನ್ನು ಅಳವಡಿಕೆ ಮಾಡ್ಕೋ ಒಂದು ಉದ್ದೇಶದಿಂದ ಏನು ಮಾಡಿದೆ, ಸರ್ಕಾರ ಸಬ್ಸಿಡಿಗಳನ್ನು ಕೊಡ್ತದೆ. ಅದರಲ್ಲಿ 1 ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮನ್ನು ನಾವು ಅಳವಡಿಕೆ ಮಾಡ್ಕೋತಿದ್ದೇವೆ ಅಂದರೆ ನಮಗೆ 30,000 ಸಬ್ಸಿಡಿ. ಕ್ವಶನ್ಗಳನ್ನು ಕೇಳ್ತಾನೆ. ಇನ್ನು 2 ಕಿಲೋವ್ಯಾಟ್ ಸೋಲಾರನ್ನು ಅಳವಡಿಕೆ ಮಾಡ್ಕೋತಿದ್ರೆ ಇನ್ನು 60,000 ಅಂತಕ್ಕಂಥ ಸಬ್ಸಿಡಿ ಕೊಡ್ತಾರೆ. ಇನ್ನು 3 ಕಿಲೋ ಮತ್ತು ಅದಕ್ಕಿಂತ ಹೆಚ್ಚಿನ ಒಂದು ನಾವು ಸೋಲಾರನ್ನು ಅಳವಡಿಕೆ ಮಾಡ್ಕೋತಿದ್ರೆ
78,000 ಅಂತಕ್ಕಂಥ ಸರ್ಕಾರದಿಂದ ಸಬ್ಸಿಡಿ ಸಿಗ್ತದೆ. ನೆನ್ಪಿಟ್ಕೋಬೇಕು, ಎಲ್ಲವನ್ನು ಬರೆದಿಟ್ಕೋರಿ. ಏನು ಹಾಕೋದಪ್ಪ ಗೊತ್ತಾ, ಇಲ್ಲೊಂದು PM ಸೂರ್ಯಘರ್ ಯೋಜನೆ, ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. ಅದು ತೆಳ ಬರೋದಪ್ಪ, 1 ಕೋಟಿ ಮನೆಗಳಿಗೆ 300 ಯೂನಿಟ್ ವಿದ್ಯುತ್ ಅಂತಕ್ಕಂಥದ್ದು ಫ್ರೀ ನೀಡುವುದು. ಇನ್ನು ಎರಡನೇ ಪಾಯಿಂಟ್ ಏನು ಬರ್ಕೊಳ್ಳೋದಪ್ಪ ಅಂದರೆ, ಈ ಯೋಜನೆಗೆ ಕೇಂದ್ರ ಸರ್ಕಾರ 75,000 ಕೋಟಿ ಮೀಸಲಿಟ್ಟಿದೆ. ಇನ್ನು ಮೂರನೇ ಪಾಯಿಂಟ್ನೇ ಬರ್ಕೊಳ್ಳೋದು ಏನಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೆಬ್ರವರಿ 13ರಂದು ಈ ಯೋಜನೆಯನ್ನು ಘೋಷಿಸಿದರು. ಇನ್ನು ನಾಲ್ಕನೇ ಪಾಯಿಂಟ್ ಏನು ಬರ್ಕೊಳ್ಳೋದಪ್ಪ ಅಂದರೆ, 1 ಕಿಲೋವ್ಯಾಟ್ ಸೋಲಾರ್ ಅಂತಕ್ಕಂಥದ್ದು ಸಿಸ್ಟಮ್ ಅಳವಡಿಕೆಗೆ 30,000 ಸಬ್ಸಿಡಿ ಸಹಾಯಧನ. ಇನ್ನು 2 ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮ್ಗೆ 60,000 ಸಹಾಯಧನ. ಇನ್ನು 3 ಕಿಲೋವ್ಯಾಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಒಂದು ಸಿಸ್ಟಮ್ ಸೋಲಾರ್ ಅಳವಡಿಕೆಗೆ 78,000 ಒಂದು ಸಬ್ಸಿಡಿ ಅಂತಕ್ಕಂಥದ್ದು ನೀಡೋದು. ಈ ರೀತಿ ಪಾಯಿಂಟ್ ಮಾಡಿ ಬರ್ಕೊಂಡ್ಬಿಟ್ರೆ ತಕ್ಕಂಥ ಒಂದು ಸಲ ನೀವು ಹೋಗಿ ನೋಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಆರಾಮಾಗಿ ಈಸಿಯಾಗಿ ಗೊತ್ತಾಗ್ತಾ ಬರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂದರೆ, ಬಾಲ್ ಆಧಾರ್. ನೋಡಿ, ಇತ್ತೀಚೆಗೆ ಬಂದಿರತಕ್ಕಂಥದ್ದು, ಇತ್ತೀಚೆಗೆ ಇದನ್ನು ಗುರುತಿಸ್ತಕ್ಕಂಥದ್ದು ಬಾಲ್ ಆಧಾರ್. ಬಾಲ್ ಆಧಾರ್ ಅಂದರೆ ಏನು? 1 ವರ್ಷದೊಳಗಿನ ಮಕ್ಕಳಿಗೆ ಸಂಬಂಧಿಸಿದೆ, 5 ವರ್ಷದ ಒಳಗಿನ ಮಕ್ಕಳಿಗೆ ಸಂಬಂಧಿಸಿದೆ, 6 ವರ್ಷದ ಒಳಗಿನ ಮಕ್ಕಳಿಗೆ ಸಂಬಂಧಿಸಿದೆ, 10 ವರ್ಷದ ಒಳಗಿನ ಮಕ್ಕಳಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳ್ತಾನೆ. ಬಾಲ್ ಆಧಾರ್ ಯಾರಿಗೆ ಸಂಬಂಧಿಸಿದೆ? ಯಾರಿಗೆ ಸಂಬಂಧಿಸಿದಪ್ಪ ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಬಾಲ್ ಆಧಾರ್ ಅಂತಕ್ಕಂಥದ್ದು ಸಂಬಂಧಿಸಿದೆ. ನೆನ್ಪಿಟ್ಟುವರಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದೆ ನೋಡ್ರಿ, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬಾಲ್ ಆಧಾರ್ ಅಥವಾ ನೀಲಿ ಆಧಾರ್ ಅಂತಲೂ ಕರೀತಾರೆ. ಏನಪ್ಪ ಅಂದರೆ, ಈ ಬಾಲ್ ಆಧಾರ್ ಅಂತಕ್ಕಂಥದ್ದು ಅವರ ಒಂದು ಮಗುವಿನ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ನೊಂದಿಗೆ ಈ ಒಂದು ಮಗುವಿನ ಆಧಾರ್ ಕಾರ್ಡನ್ನು ಜೋಡಣೆ ಮಾಡುವುದು. ಅಲ್ಲಿ ನೋಡಿ, ಯಾವುದೇ ರೀತಿಯ ಮಗುವಿನ ಬೆರಳುಗಳನ್ನು ಸ್ಕ್ಯಾನ್ ಮಾಡೋದಿಲ್ಲ. ಜಸ್ಟ್ ಆ ಮಗುವಿನ ತಾಯಿ ಅಥವಾ ತಂದೆಯ ಒಂದು ಆಧಾರ್ ಕಾರ್ಡ್ನೊಂದಿಗೆ ಇದನ್ನು ಜಾಯಿನ್ ಮಾಡೋದು. ಈ ಜಾಯಿನ್ ಮಾಡಿ ಏನು ಮಾಡೋದಪ್ಪ ಅಂದರೆ, ಆ ಮಗುವಿಗೆ ಮುಂದೆ ಶಿಕ್ಷಣಕ್ಕೆ 6 ವರ್ಷದ ನಂತರ ಏನು ಬೇಕಾಗ್ತದೆ ರೀ, ಆಧಾರ್ ಕಾರ್ಡನ್ನು ಕೇಳ್ತಾ ಬರ್ತಾರೆ. ಅವಾಗ ಆಧಾರ್ ಕಾರ್ಡ್ ಇಲ್ಲಿಂದ ಏನು ಮಾಡ್ಕೊಳ್ಳ, ಅಡ್ಮಿಷನ್ ಮಾಡ್ಕೊಳ್ಳ ಅಂತಕ್ಕಂಥ. ಅದಕ್ಕೆ 5 ವರ್ಷದ ನಂತರ ಸುಮಾರು ಮಗು 15 ವರ್ಷ ತಲುಪುವವರೆಗೆ ಅದ್ರ ಒಳಗೆ ಏನು ಮಾಡ್ಕೋಬೇಕು, ಒಂದು ಸಲ ಮಗು ಅದನ್ನು ನವೀಕರಿಸಬೇಕು. 5 ವರ್ಷದ ಒಳಗಿತ್ತಂದ್ರೆ ಏನು ಮಾಡ್ತಾರೆ, ಬಾಲ್ ಆಧಾರನ್ನು ಕೊಡ್ತಾ ಬರ್ತಾರೆ. 5 ವರ್ಷ ಆದಮೇಲೆ ಆ ಆಧಾರ್ ಕಾರ್ಡನ್ನು ಎಲ್ಲಿವರೆಗೆ, ಸುಮಾರು 10 ವರ್ಷ, 5 ವರ್ಷದಿಂದ 15 ವರ್ಷದವರೆಗೆ 10 ವರ್ಷದ ಒಳಗೆ ಏನು ಮಾಡ್ಕೋಬೇಕಪ್ಪ ಅಂದರೆ ಅವ ಆ ಆಧಾರ್ ಕಾರ್ಡನ್ನು ಪುನಃ ನವೀಕರಿಸಬೇಕು. ಒಂದು ವೇಳೆ ನವೀಕರಿಸ್ಲಿಕ್ಕಂದ್ರೆ ಏನಾಗ್ತದೆ ಅಂತ ನೋಡೋದಾದರೆ ಆ ಆಧಾರ್ ಕಾರ್ಡ್ ಬಂದ್ ಆಗ್ತದೆ. ಅರ್ಥ ಆಯ್ತಾ? ಹಾಗಾದರೆ ಈ ಬಾಲ್ ಆಧಾರನ್ನು ನಾವು ಯಾವ ರೀತಿ ಅದನ್ನು ನಾವು ತೆಗಿಬೇಕು ಅಂತಕ್ಕಂಥದ್ದು ಇದು ನೋಡಿರಿ. ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂದರೆ, ಈ ಪೋಷಕರ ಒಂದು ಆಧಾರ್ ಕಾರ್ಡ್ ಬೇಕು, ಮಗುವಿನ ಜನನ ಪತ್ರ ಬೇಕು ಕಡ್ಡಾಯವಾಗಿ, ಜೊತೆಗೆ ಪೋಷಕರ ವಿಳಾಸ ಪುರಾವೆ ಅಥವಾ ಪಡಿತರ ಆಧಾರ್ ಕಾರ್ಡ್, ವಿದ್ಯುತ್ ಚೀಟಿ, ಇವು ಯಾವುದಾದ್ರೂ ಒಂದಿದ್ರೆ ನಡೆಯುತ್ತೆ. ಇನ್ನು ನೆಕ್ಸ್ಟ್, ಮಗುವಿನ 2 ಪಾಸ್ಪೋರ್ಟ್ ಸೈಜ್ ಅಳತೆದ ಒಂದು ಫೋಟೋ ಬೇಕಾಗಿರ್ತದೆ. ಇವೆಲ್ಲ ಏನು ಬೇಕಂದರೆ ಒಂದು ದಾಖಲಾತಿಗಳು ಬೇಕಾಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಾರ್ನ್ಬಿಲ್ ಉತ್ಸವ, ಹಾರ್ನ್ಬಿಲ್ ಹಬ್ಬ ಅಂತಕ್ಕಂಥದ್ದು ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲಿ ನಡೆದಿದೆ? ನೋಡಿರಿ, ಕರ್ನಾಟಕದಲ್ಲಿ ಎಲ್ಲಿ ನಡೆದಿದೆ ರೀ? ಉಡುಪಿ, ಮಂಡ್ಯ, ಉತ್ತರ ಕನ್ನಡ, ಕೊಡಗು. ಎಲ್ಲಿ ನಡೆದ ರೀ? ಎಲ್ಲಪ್ಪ ಅಂದರೆ ಉತ್ತರ ಕನ್ನಡ ಅಂತಕ್ಕಂಥ ಇಲ್ಲಿದೆ ನೋಡಿ. ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಈ ಒಂದು ದಾಂಡೇಲಿಯಲ್ಲಿ ಫೆಬ್ರವರಿ 17 ಮತ್ತು 18ರಿಂದ ಹಾರ್ನ್ಬಿಲ್ ಅಂತಕ್ಕಂಥ ಒಂದು ಹಬ್ಬ ನಡೀತಾ ಇದೆ ಅಂತಕ್ಕಂಥದ್ದು. ಜೊತೆಗೆ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು, ನೋಡ್ರಿ, ಅರಣ್ಯ ಮತ್ತು ಪರಿಸರ ಸಚಿವ ಯಾರಂತ ಕೇಳ್ಬೋದು. ಯಾರದ ರಿಪ್ರೆಸೆಂಟ? ಈಶ್ವರ್ ಖಂಡ್ರೆ ಅಂತಕ್ಕಂಥದ್ದು ನಾವೆಲ್ಲ ನೆನ್ಬಿಟ್ಕೋಬೇಕು ಅಂತ. ಮುಂದಿನ ಪ್ರಶ್ನೆ, ಸರ್ಕಾರದ ಅಡಿಯಲ್ಲಿ ಬರುವ ದೇವಾಲಯದ ಅರ್ಚಕರ ಮಕ್ಕಳಿಗೆ ಎಷ್ಟು ಶಾಲಾ ಶುಲ್ಕ ಸಹಾಯಧನವನ್ನು ನೀಡಲಿಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತಕ್ಕಂಥದ್ದು? ಒಂದನೇದು 5,000, ಬಿ ಎರಡನೇದು 50,000, ಸಿ 5 ಲಕ್ಷ, ಡಿ 50 ಲಕ್ಷ ಅಂತಕ್ಕಂಥದ್ದು. ಯಾವುದು ಆಪ್ಷನ್ ಆಗುತ್ತೆ? ಆಪ್ಷನ್ ಬಿ 50,000 ಇಲ್ಲಿದೆ ನೋಡಿ. ಮೊದಲು ಇತ್ತೀಚೆಗೆ ದೇವಾಲಯಕ್ಕೆ ಏನು ಮಾಡಿದ್ರಪ್ಪ ಅಂದರೆ 1 ಕೋಟಿ ಆದಾಯ ಬರ್ತಕ್ಕಂಥ ದೇವಾಲಯಗಳು 10% ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನೀಡಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದರೆ ಈ ಒಂದು ಶಾಸನ ಅಂತಕ್ಕಂಥದ್ದನ್ನು ಪಾಸ್ ಮಾಡಿದ್ರು. ಅಂದರೆ ಮೊದಲು ಎಷ್ಟಿತ್ತು? ಇಲ್ಲಿದೆ ನೋಡಿ, 25 ಲಕ್ಷ ಇತ್ತು ಮೊದಲು. 25 ಲಕ್ಷ ಆದಾಯ ಬರ್ತಕ್ಕಂಥ ದೇವಾಲಯಗಳು 10% ಅಂತಕ್ಕಂಥದ್ದು ಸರ್ಕಾರಕ್ಕೆ ನೀಡಬೇಕಿತ್ತು. ಇತ್ತೀಚೆಗೆ ಅದನ್ನು ತಿದ್ದುಪಡಿ ಮಾಡಿ 1 ಕೋಟಿಗೆ ಏನು ಮಾಡ್ಯಾರ, ಏರಿಕೆ ಮಾಡ್ಯಾರ. ಅಂದರೆ 1 ಕೋಟಿಗಿಂತ ಹೆಚ್ಚು ಆದಾಯ ಬರ್ತಕ್ಕಂಥ ದೇವಾಲಯಗಳು
10% ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನೀಡಬೇಕು. ಆ ನೀಡಿರ್ತಕ್ಕಂಥ ಹಣವನ್ನು ಯಾರಿಗೆ ಬಳಸ್ತಾರಪ್ಪ ಅಂದರೆ ಈ 40,000 ಅರ್ಚಕರಿಗೆ ನೇರವಾಗಿ ಏನು ಮಾಡ್ತಾರೆ, ವೇತನವನ್ನು ನೀಡ್ತಾ ಬರ್ತಾರೆ, ಆರೋಗ್ಯ ವಿಮೆಯನ್ನು ನೀಡ್ತಾರೆ. ಜೊತೆಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೊದಲು 5,000 ಕೊಡ್ತಿದ್ರು, ಈಗ ಅದನ್ನು ಏರಿಕೆ ಮಾಡಿ 50,000ದವರೆಗೆ ಶಾಲಾ ಶುಲ್ಕ ಸಹಾಯಧನವನ್ನು ಅಂತಕ್ಕಂಥದ್ದನ್ನು ಮಾಡ್ತಾ ಬರ್ತಾರೆ. ನೆನ್ಪಿಟ್ಕೋಬೇಕು. ಇಲ್ಲಿದೆ ನೋಡಿ, ಎಷ್ಟಪ್ಪ ಅಂದರೆ 1 ಕೋಟಿ ಆದಾಯದ ದೇವಾಲಯಗಳಿಗೆ 10% ಅಂತಕ್ಕಂಥ ಒಂದು ತೆರಿಗೆಯನ್ನು ಸಂಗ್ರಹಣೆ ಮಾಡ್ತಾ ಬರ್ತಿದೆ. ಇನ್ನು ನೆಕ್ಸ್ಟ್, ಕಬ್ಬು ಖರೀದಿಗೆ ಈ ವರ್ಷ ಎಷ್ಟು ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ನೋಡಿರಿ, ಈ ವರ್ಷದಲ್ಲಿ ಈ ಕಬ್ಬು ಖರೀದಿ ಮಾಡಲಿಕ್ಕೆ ಎಷ್ಟು ರೂಪಾಯಿ ಅಂತಕ್ಕಂಥದ್ದು ಹೆಚ್ಚಳ ಮಾಡಿದ್ದಾರೆ ಅಂತಕ್ಕಂಥದ್ದು. 10 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈ ವರ್ಷ, 20 ರೂಪಾಯಿ, 25 ರೂಪಾಯಿ ಅಥವಾ 35 ರೂಪಾಯಿ ಅಂತಕ್ಕಂಥದ್ದು. ಯಾವುದ್ರಿ 25 ರೂಪಾಯಿ ಅಂತಕ್ಕಂಥದ್ದು ಈ ವರ್ಷ ಅಧಿಕ ಮಾಡಿದ್ದು. ಇಷ್ಟು ವರ್ಷಗಳಲ್ಲೇ ಇದು ಏನಪ್ಪ ಅಂದರೆ ಅತಿ ಹೆಚ್ಚು ಏರಿಕೆ ಮಾಡಿರ್ತಕ್ಕಂಥ ಒಂದು ಬೆಲೆ. ಕಬ್ಬು ಖರೀದಿಗೆ ಕ್ವಿಂಟಲ್ಗೆ 340 ರೂಪಾಯಿ. ಇದನ್ನು ಕೇಳ್ಬೋದು ಕ್ವಶನ್, ಕಬ್ಬು ಖರೀದಿಗೆ ಇತ್ತೀಚೆಗೆ ಕ್ವಿಂಟಲ್ಗೆ ಎಷ್ಟು ಮಾಡಿದ್ದಾರೆ ಅಂತಕ್ಕಂಥದ್ದು. ಎಷ್ಟೇ 340 ರೂಪಾಯಿ ಆಗಿರ್ತಕ್ಕಂಥದ್ದು. ಇದರಿಂದ ರೈತರಿಗೆ ಸಿಹಿ ಸುದ್ದಿ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಇಡೀ ಈ ಒಂದು ವರ್ಷದಲ್ಲಿ, ಇಡೀ ಎಲ್ಲ ವರ್ಷಗಳನ್ನು ಹೋಲಿಕೆ ಮಾಡಿ ನೋಡೋದಾದರೆ ಈ ವರ್ಷದಲ್ಲಿ ಎಷ್ಟು ಏರಿಕೆ ಮಾಡ್ಯಾರಿ, 25 ರೂಪಾಯಿ ಏರಿಕೆ ಮಾಡಿದ್ದಾರೆ. ಎಷ್ಟು ರೂಪಾಯಿ ಇಲ್ಲದ ನೋಡಿರಿ, ಈ ವರ್ಷ 25 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಇತ್ತೀಚೆಗೆ ದೆಹಲಿಯಲ್ಲಿ ಏನಾಗ್ತಾ ಬಂತ್ರಿ, ಈ ಕಬ್ಬು ಬೆಳೆಗಾರರ ಹೋರಾಟ ಅಂತಕ್ಕಂಥದ್ದು ತೀವ್ರವಾಗಿ ಆಗಿದ್ದ ಕಾರಣದಿಂದ ಏನು ಮಾಡಿದ್ರಪ್ಪ ಅಂದರೆ ಈ ಒಂದು ಬೆಲೆಯನ್ನು ಏರಿಕೆ ಮಾಡಿದ್ರು ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತಿದ್ದೆವು. ಇನ್ನು ನೋಡಿ, ಇದು ಏನಪ್ಪ ಅಂದರೆ ಸರ್ಕಾರ MSPಗಳನ್ನು ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂಥದ್ದು, ಬೆಂಬಲ ಬೆಲೆ ಅಂತಕ್ಕಂಥದ್ದು ನಿಗದಿ ಮಾಡ್ತದೆ. ಅಂದರೆ ರೈತರು ಬೆಳೆದಿರ್ತಕ್ಕಂಥ ಈ ಒಂದು ಧಾನ್ಯಗಳನ್ನು ಸರ್ಕಾರ ಒಂದು ನಿಗದಿತ ಆಗಿರ್ತಕ್ಕಂಥ ರೇಟನ್ನು ಫಿಕ್ಸ್ ಮಾಡಿ ಅವುಗಳನ್ನು ಖರೀದಿ ಮಾಡ್ತಾ ಬರ್ತದೆ. ಆದರೆ ಆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಈ ಪ್ರಸ್ತುತ 22 ಒಂದು ಬೆಳೆಗಳನ್ನು ಅಲ್ಲಿ ಗುರುತಿಸಿದ್ದಾರೆ. ಅದರಲ್ಲಿ 14 ಖಾರಿಫ್ ಬೆಳೆಗಳು, 6 ರೆಬಿ ಬೆಳೆಗಳು, ಇನ್ನು 2 ವಾಣಿಜ್ಯ ಬೆಳೆಗಳನ್ನು ಗುರುತಿಸಿದ್ದಾರೆ. ಎಷ್ಟ್ರಿ 2 ವಾಣಿಜ್ಯ ಬೆಳೆಗಳನ್ನು ಗುರುತಿಸಿದ್ದಾರೆ. ಆದರೂ ಕಬ್ಬು ಅದರ ಅಡಿಯಲ್ಲಿ ಬರೋಂಗಿಲ್ಲ, ಈ MSP ಅಡಿಯಲ್ಲಿ ಕಬ್ಬು ಬರೋಂಗಿಲ್ಲ. ಆದರೂ ಸಹ ಸರ್ಕಾರ ಏನು ಮಾಡ್ತದೆ, ಅದಕ್ಕೆ ಈ ಒಂದು ಬೆಲೆಯನ್ನು ನಿಗದಿ ಮಾಡ್ತದೆ. ನೆನಪಿಟ್ಕೋಬೇಕು, ಇದರ ಅಡಿಯಲ್ಲಿ ಬರೋಂಗಿಲ್ಲ, ಅದಕ್ಕೆ ಬೆಲೆಯನ್ನು ನಿಗದಿ ಮಾಡ್ತದೆ. ಯಾಕೆ ಅದನ್ನು ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ತಂದಿಲ್ಲಪ್ಪ ಅಂದರೆ, ಈ ಒಂದು ಅದು ಒಂದು ವೇಳೆ ಮಿನಿಮಮ್ ಸಪೋರ್ಟ್ ಪ್ರೈಸರಲ್ಲಿ ತಂದಿದ್ದರೆ ಆಗಿದ್ರೆ ಅದಕ್ಕೆ ಏನು ಮಾಡಬೇಕಾಗಿತ್ತು, ಸರ್ಕಾರ ಖರೀದಿ ಮಾಡಿ ಸಪ್ರೇಟ್ ಆಗಿರ್ತಕ್ಕಂಥ ಕಾರ್ಖಾನೆಗಳನ್ನು ತೆರೆದು ಸಕ್ಕರೆ ಅಂತಕ್ಕಂಥದ್ದನ್ನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಅದಕ್ಕೆ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಅದನ್ನು ಖರೀದಿ ಮಾಡೋಕ್ಕೆ ತಯಾರಿಲ್ಲ. ಯಾಕಂದರೆ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಏನು ಮಾಡ್ತದೆ, ಇರ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲೇ ಖರೀದಿ ಮಾಡಬೇಕಂದ್ರೆ ಬೆಂಬಲ ಬೆಲೆಯನ್ನು ಎಷ್ಟು ಘೋಷಿಸ್ತಾರಪ್ಪ ಅಂದರೆ 340. ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ವಿರುದ್ಧ ದೂರು ನೀಡಲು ಕರ್ನಾಟಕ ಸರ್ಕಾರ ಯಾವ ಆ್ಯಪ್ನ ಜಾರಿಗೆ ಮಾಡಲು ನಿರ್ಧರಿಸಿದೆ. ಕನ್ನಡ ನೋಟ ಆ್ಯಪ್, ಕನ್ನಡ ಕಣ್ಗಾವಲು ಆ್ಯಪ್, ಕನ್ನಡ ನಾಡು ನುಡಿ ಆ್ಯಪ್, ಕನ್ನಡ ದೃಷ್ಟಿ ಆ್ಯಪ್ ಅಂತಕ್ಕಂಥದ್ದು. ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ? ಆಪ್ಷನ್ ಬಿ ಅಂತಕ್ಕಂಥದ್ದು. ನೆನಪಿಟ್ಕೋಬೇಕು. ನಮಗೇನು ಅನ್ನಿಸ್ತದೆ, ದೃಷ್ಟಿ ಅಂತಕ್ಕಂಥದ್ದು ಸಹಜವಾಗಿ ಅನ್ನಿಸ್ತದೆ, ಆದರೆ ಅದು ಕಣ್ಗಾವಲು ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ನೋಡಿ, ಇತ್ತೀಚೆಗೆ ಏನು ಮಾಡಿತಪ್ಪ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ನಾಮಫಲಕದಲ್ಲಿ ಈ ಒಂದು ಅಂಗಡಿಗಳು ಮುಂದೆ ಹಾಕ್ತಕ್ಕಂಥ ಒಂದು ನಾಮಫಲಕದಲ್ಲಿ 60% ಕನ್ನಡ ಇರಬೇಕು. ಅವ್ರು ಹಾಕಿರ್ತಕ್ಕಂಥ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಅಂತಕ್ಕಂಥದ್ದು ಅದನ್ನು ಏನು ಮಾಡಿತ್ತು, ಜಾರಿಗೆ ಮಾಡಿತ್ತು. ಅದಕ್ಕೆ ಏನಪ್ಪ ಅಂದರೆ ಈ ಫೆಬ್ರವರಿ 28ರವರೆಗೆ ಗಡುವು ಕೊಟ್ಟಿತ್ತು. ಮೊನ್ನೆ ಮುಗಿತಲ್ಲ 28ರವರೆಗೆ ಗಡುವು ಕೊಟ್ಟಿತ್ತು. ಇತ್ತೀಚೆಗೆ DK ಶಿವಕುಮಾರ್ ಅವರು ಮತ್ತೆ 2 ವಾರಗಳವರೆಗೆ ಗಡುವು ಕೊಟ್ಟಿದ್ದಾರೆ. ಇತ್ತೀಚೆಗೆ ಮೊನ್ನೆ ಏನಪ್ಪ ಅಂದರೆ ಮಾರ್ಚ್ 1ರಿಂದ ಏನು ಹೇಳ್ತಾರಪ್ಪ ಅಂದರೆ ಈ ಒಂದು ಕನ್ನಡ ಕಡ್ಡಾಯ ಮಾಡಲಿಕ್ಕೆ ಆ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಮಾಡಬೇಕಂದ್ರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ದೂರು ನೀಡಬೇಕಲ್ಲ. ಅಂದರೆ ಸಪೋಸ್ ಯಾರಾದರೂ ಹಾಕಿಲ್ಲ ಅಂತೇಳಿ ದೂರು ಕೊಡಬೇಕಲ್ಲ, ಅದಕ್ಕೆ ಕಣ್ಗಾವಲು ಆ್ಯಪ್ ಅಂತಕ್ಕಂಥದ್ದು ತಯಾರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಯಾರು, ಕರ್ನಾಟಕ ಸರ್ಕಾರದವರು. ನೆನಪಿಟ್ಕೋಬೇಕು. ದೂರು ನೀಡಲು ಕಣ್ಗಾವಲು ಆ್ಯಪ್ ತರುತ್ತೇವೆ ಯಾರು, ತಂಗಡಿಗೆ ಅವರು ಹೇಳ್ತಾ ಬರ್ತಾರೆ. ಅದನ್ನು ಕೂಡ ನಾವು ಏನು ಮಾಡ್ಕೋಬೇಕ್ರಿ, ನೆನಪು ಇಟ್ಕೋಬೇಕು ಅಂತಕ್ಕಂಥದ್ದು. ನೋಡಿರಿ, ವಿರುದ್ಧ ದೂರು ನೀಡಲು ಕನ್ನಡ ಕಣ್ಗಾವಲು ಎಂಬ ಆ್ಯಪನ್ನು ಸಿದ್ಧಪಡಿಸಲಾಗುವುದು ಎಂದು ಈ ಮೂಲಕ ಸಲ್ಲಿಸುವ ದೂರುಗಳನ್ನು ಸಂಬಂಧಪಟ್ಟ ಸಮಿತಿಗೆ ಕಳುಹಿಸಿ ಕ್ರಮ ವಹಿಸುವಂತೆ ಸೂಚಿಸುತ್ತೇವೆ ಅಂತೇಳಿ ಹೇಳ್ತಾ ಬರ್ತಾರೆ. ಇದು ಕೂಡ ನಾವು ನೆನಪಿಟ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ನ
ಅತಿ ಕಡಿಮೆ ಅವಧಿಯ ನ್ಯಾಯಾಧೀಶರು ಯಾರು? ಎ ಎಸ್ ಎ ಹಕೀಂ, ಬಿ ಪಿ ಎಸ್ ದಿನೇಶ್ ಕುಮಾರ್, ಸಿ ಎಂ ಎನ್ ವೆಂಕಟಾಚಲಯ್ಯ, ಡಿ ಸೋಲಿ ಸರಬ್ಜಿ. ಯಾರ್ರಿ? ಕರ್ನಾಟಕದ ಹೈಕೋರ್ಟ್ನ ಅತಿ ಕಡಿಮೆ ನ್ಯಾಯಾಧೀಶರಾದವರು ಯಾರಪ್ಪ ಅಂದರೆ ಎಸ್ ಎ ಹಕೀಂ ಅಂತಕ್ಕಂಥ ವ್ಯಕ್ತಿ. ಯಾರಪ್ಪ ಅಂದರೆ ಎಸ್ ಎ ಹಕೀಂ. ಇಲ್ಲಿದೆ ನೋಡಿರಿ, ಅತಿ ಕಡಿಮೆ ಅವಧಿಯ ಸಿ ಜೆ ಪಟ್ಟಿಯಲ್ಲಿ 2ನೇ ಸ್ಥಾನ. ಯಾರಿಗೆ 2ನೇ ಸ್ಥಾನ ರೀ? ಪಿ ಎಸ್ ದಿನೇಶ್ ಕುಮಾರ್ ಅವರಿಗೆ 2ನೇ ಸ್ಥಾನ. ಕೇವಲ 24 ದಿನ ಅವಧಿಗೆ ಆಗಿರ್ತಾರೆ. ಯಾರಪ್ಪ ಅಂದರೆ ಇತ್ತೀಚೆಗೆ ಮೊನ್ನೆ ಒಂದು ನಿವೃತ್ತಿ ಹೊಂದಿರತಕ್ಕಂಥ ಪಿ ಎಸ್ ದಿನೇಶ್ ಕುಮಾರ್ ಅವರು ಎಷ್ಟಪ್ಪ ಅಂದರೆ ಕೇವಲ 24 ದಿನ ಅಂತಕ್ಕಂಥದ್ದು ಅವರ ಅಧಿಕಾರ ವಹಿಸ್ತಾ ಬರ್ತಾರೆ. ಇವ್ರಿಗಿಂತ ಕಡಿಮೆ ಅಧಿಕಾರ ಮಾಡಿದವರು ಯಾರಪ್ಪ ಅಂದರೆ ಎಸ್ ಎ ಹಕೀಂ, ಕೇವಲ 6 ದಿನ. ಇವರೆಷ್ಟು ರೀ? ಇವರು 6 ದಿನ ಮಾಡಿದ್ರೆ ಇವರು 24 ದಿನ, ಇವರು 6 ದಿನ, ಇವರು 24 ದಿನ. ಇವರು ಮೊದಲ, ಇವರು ಸೆಕೆಂಡ್, 2ನೇ ಸ್ಥಾನದಲ್ಲಿ ಅದರ ಅಂತಕ್ಕಂಥದ್ದು ನಾವು ನೆನಪಿಟ್ಕೋಬೇಕು. ಇನ್ನು ಕರ್ನಾಟಕದಲ್ಲಿ ನೂತನ ನ್ಯಾಯಮೂರ್ತಿಯಾಗಿ ಎನ್ ವಿ ಅಂಜಾರಿಯಾ ಪ್ರೆಸೆಂಟ್ ಈ ಸದ್ಯ ಯಾರಪ್ಪ ಅಂದರೆ ಎನ್ ವಿ ಅಂಜಾರಿಯಾ ಅಂತಕ್ಕಂಥವ್ರು ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸ್ಕೋತಾ ಇದ್ದಾರೆ. ಅವರು ಯಾವ ಒಂದು ರಾಜ್ಯದಿಂದ ಬಂದಿದ್ದಾರಪ್ಪ ಅಂದರೆ ಗುಜರಾತ್ನ ಹೈಕೋರ್ಟ್ನ, ಮೊದಲು ಗುಜರಾತ್ ಹೈಕೋರ್ಟ್ನ ನ್ಯಾಯಮೂರ್ತಿ ಇದ್ದರು. ಪ್ರೆಸೆಂಟ್ ಅವರನ್ನು ಎಲ್ಲಿಗೆ ಹಾಕಲಾಗಿದೆ? ಈ ಒಂದು ಕರ್ನಾಟಕದ ಹೈಕೋರ್ಟ್ಗೆ ಹಾಕಲಾಗಿದೆ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಇನ್ನು ಪಿ ಎಸ್ ದಿನೇಶ್ ಕುಮಾರ್ ಅವರು ಹೇಳ್ತಾರೆ, ಭಾರತ ಸುಪ್ರೀಂ ಕೋರ್ಟ್ನ ಲಾಂಛನದಲ್ಲಿ ಈ ಯಥೋ ಧರ್ಮಸ್ಥೋ ಜಯ ಸಂದೇಶ ಅಂತಕ್ಕಂಥದ್ದು, ಧರ್ಮಸ್ಥೋ ಜಯ ಸಂದೇಶ ಅಂತಕ್ಕಂಥದ್ದು ಪಾಲಿಸಿದ್ದೇನೆ. ನೋಡ್ರಿ, ಭಾರತದ ಸುಪ್ರೀಂ ಕೋರ್ಟಿನ ಲಾಂಛನದಲ್ಲಿ ಏನು ಬರ್ದಿದೆ ಅಂತ ಕ್ವಶನ್ ಕೇಳ್ಬೋದು, ಹೌದಲ್ಲ? ಅದಕ್ಕೆ ನಮಗೆ ಇದು ಬರ್ಕೋಬೇಕು, ಯಥೋ ಧರ್ಮಸ್ಥೋ ಜಯ ಅಂತಕ್ಕಂಥ ಒಂದು ಸಂದೇಶ ಇದೆ ಅಂಥೇಳಿ ನಾವು ಅದನ್ನು ನೋಟ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸುಪ್ರೀಂ ಕೋರ್ಟದ ಲಾಂಛನ ಸಂದೇಶವನ್ನು ಪಾಲಿಸಿದ್ದೇನೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಪೇಟಿಎಂ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಯಾರು ರಾಜೀನಾಮೆ ನೀಡಿದರು? ಆಪ್ಷನ್ ಎ ವಿಜಯ್ ಶರ್ಮಾ, ಆಪ್ಷನ್ ಬಿ ಶ್ರೀನಿವಾಸ್ ಶ್ರೀಧರ್, ಆಪ್ಷನ್ ಸಿ ರಜನಿ ಶಕ್ರೆ, ಆಪ್ಷನ್ ಡಿ ಅಶೋಕ್ ಕುಮಾರ್ ಅಂತಕ್ಕಂಥದ್ದು. ಯಾರಪ್ಪ ಅಂದರೆ ಆಪ್ಷನ್ ಎ ವಿಜಯ್ ಶರ್ಮಾ. ಪೇಟಿಎಂನ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ವಿಜಯ್ ಕುಮಾರ್ ರಾಜೀನಾಮೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದನ್ನು ನಾವು ಏನು ಮಾಡ್ಕೋಬೇಕು ಅಂದರೆ ನೆನಪಿಟ್ಕೊಳ್ಳೇಬೇಕು ಅಂತಕ್ಕಂಥದ್ದು. ಯಾಕಂದರೆ ಪೇಟಿಎಂ ಅಂತಕ್ಕಂಥದ್ದು ಇತ್ತೀಚೆಗೆ ಏನು ಮಾಡಿತ್ತು, RBI ಅದನ್ನು ನಿಷೇಧಿಸಿತ್ತು ಅಂತಕ್ಕಂಥದ್ದು, ಮತ್ತು ಈಗ ಅದನ್ನು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. IPMA ಅಂತಕ್ಕಂಥದ್ದು ಎದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದರೆ ಪೇಪರ್ಗೆ ಸಂಬಂಧಪಟ್ಟಿದೆ. ಅದನ್ನು ವಿಸ್ತರಿಸಿ ಅಂತ ಕೊಡ್ತಾನೆ IPMA ಅಂತಕ್ಕಂಥದ್ದು. ಇಂಪೋರ್ಟೆಂಟ್ ಪೇಪರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್, ಇಂಪೋರ್ಟ್ ಪೇಪರ್ ಮ್ಯಾನೇಜ್ ಅಸೋಸಿಯೇಷನ್, ಇಂಟರ್ ಪೇಪರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್, ಇಂಡಿಯನ್ ಪೇಪರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್. ಯಾವ ಒಂದು ಆಪ್ಷನ್ ಆಗ್ತದೆ ಅಂತಕ್ಕಂಥದ್ದು, ಯಾವುದಾಗ್ತದೆ ರೀ? ಆಪ್ಷನ್ ಡಿ ಇಂಡಿಯನ್ ಪೇಪರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡಿ, ದೇಶದ ಕಾಗದದ ಉದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮ ಏನಪ್ಪ ಅಂದರೆ IPMA ಇಲ್ಲಿ ಕೊಟ್ಟಿದೆ ನೋಡಿ, IPMA ಅಂತಕ್ಕಂಥದ್ದು ಏನು ಹೇಳ್ತದೆ ಅಂದರೆ ಕಾಗದದ ಆಮದು 37% ಹೆಚ್ಚಳ ಆಗ್ಯದ ರೀ. ನೋಡಿರಿ, ಮೊದಲು ಕಾಗದ ಅಂತಕ್ಕಂಥದ್ದು ಆಮದು ಹೋದ ವರ್ಷ ಈ ಒಂದು 10 ಲಕ್ಷ ಟನ್ ಇತ್ತು. ಈ ವರ್ಷ 14,70,000 ಟನ್ಗೆ ಏರಿಕೆ ಆಗಿದೆ. ಇಲ್ಲಿ ನೋಡಿ, 2023 ಹಣಕಾಸು ವರ್ಷದ ಏಪ್ರಿಲ್-ಡಿಸೆಂಬರ್ ಅವಧಿಯಲ್ಲಿ 14.70 ಲಕ್ಷ ಕಾಗದ ಏನಾಗಿದೆ ರೀ ನಾವು ಆಮದು ಅಂತಕ್ಕಂಥದ್ದು ಮಾಡ್ಕೋತಾ ಬರ್ತಿದ್ವಿ. ಅದರಿಂದ ಏನಾಗ್ತದೆ, ಭಾರತದಲ್ಲಿರ್ತಕ್ಕಂಥ ಕಾಗದದ ತಯಾರಿಕಾ ಕಾರ್ಮಿಕರ ಮೇಲೆ ಪರಿಣಾಮ ಬೀರ್ತದೆ. ಎಷ್ಟೋ ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಯಾಕೆ ಈ ರೀತಿ ಆಮದು ಹೆಚ್ಚಾಗ್ತಿದೆ ಅಂದರೆ ಆಸಿಯನ್ ಭಾರತ ಮುಕ್ತ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಶೂನ್ಯ ಆಮದು ಸುಂಕದಿಂದಾಗಿ ಆಸಿಯನ್ನಿಂದ ಬರುವ ಪೇಪರ್ ಮತ್ತು ಪೇಪರ್ ಬೋರ್ಡ್ನ ಆಮದು ಶೇಕಡ 142% ಹೆಚ್ಚಾಗಿದೆ. ಅಲ್ಲಿಂದ ಬರ್ತಕ್ಕಂಥ ಒಂದು ಪೇಪರ್ ಏನಾಗಿದೆ, ನಾವು ಏನು ಮಾಡೀವಿ ಗೊತ್ತಾ, ಆಸಿಯನ್ ಮತ್ತು ಭಾರತದ ಮುಕ್ತ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿವಿ. ಅವ್ರಿಗೆ ಯಾವುದೇ ಭಾರತದಲ್ಲಿ ವಸ್ತುಗಳನ್ನು ಮಾರಬೇಕಂದಾಗ ನಾವೇನು ಮಾಡೀವಿ, ಅಲ್ಲಿ ಸುಂಕ ಇಲ್ಲ, ತೆರಿಗೆ ಇಲ್ಲ ಅಂತ ಹೇಳಿಬಿಡ್ತೇವೆ. ಅದಕ್ಕೆ ಏನು ಮಾಡ್ತಾರೆ, ಅತಿ ಹೆಚ್ಚು ಪೇಪರ್ ಅಂತಕ್ಕಂಥದ್ದು ಆಮದು ಆಗ್ತಿದೆ ಅಂತಕ್ಕಂಥದ್ದು ಈ ಒಂದು ವರ್ಷದಲ್ಲಿ. ನೆಕ್ಸ್ಟ್ ಈ ನೋಡಿ, ಸರ್ಕಾರದ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ 900 ಕಾಗದ ಕಾರ್ಖಾನೆಗಳ ಪೈಕಿ 553 ಮಾತ್ರ ಪ್ರಸ್ತುತ ಉಳಿದಿವೆ. ಇನ್ನು ಅದನ್ನು ಬಿಟ್ಟರೆ ದೇಶದ ಉಕ್ಕು ರಫ್ತು 18 ತಿಂಗಳಲ್ಲಿ ಗರಿಷ್ಠ. ನೋಡಿರಿ, ದೇಶದಲ್ಲಿ ಇತ್ತೀಚೆಗೆ ಉಕ್ಕು ಅಂತಕ್ಕಂಥದ್ದು ರಫ್ತು ಮಾಡ್ತಾಯಿದ್ರು, ಅದು 18 ತಿಂಗಳಲ್ಲಿ ರಫ್ತು ಜಾಸ್ತಿ ಆಗಿದೆ. ಉಕ್ಕು ಏನಾಗಿದೆ ರೀ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಕಳಿಸ್ತಕ್ಕಂಥದ್ದನ್ನು ರಫ್ತು ಹೆಚ್ಚಾಗಿದೆ ಅಂತಕ್ಕಂಥದ್ದು 2024 ಜನವರಿಯಲ್ಲಿ 18 ತಿಂಗಳಲ್ಲಿ ಗರಿಷ್ಠ ಮಟ್ಟಕ್ಕೇರಿದೆ. ಏನಪ್ಪ ಅಂದರೆ ಎಷ್ಟು ಏರಿಕೆ ಆಗಿದೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿದೆ ನೋಡಿ,
11.10 ಲಕ್ಷ ಟನ್ನಿಗೆ, ಅಂದರೆ 1.1 ಲಕ್ಷ ಟನ್ ಏನಾಗಿದೆ ಈ ಒಂದು ಬಾರಿ ಏರಿಕೆ ಆಗಿದೆ ಅಂತಕ್ಕಂಥದ್ದು. ನೋಡಿರಿ, ಯಾವುದಾದ್ರೂ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಂದ್ರೆ, ಅಭಿವೃದ್ಧಿ ಸಾಧಿಸ್ಬೇಕಂದ್ರೆ ಏನು ಇಂಪಾರ್ಟೆಂಟಪ್ಪ ಅಂದರೆ ಆಮದು ಕಡಿಮೆ ಆಗಬೇಕು. ಅಂದರೆ ಬೇರೆ ದೇಶದಿಂದ ವಸ್ತುಗಳನ್ನು ತರಿಸ್ಕೊಳ್ಳೋದು ಕಡಿಮೆ ಆಗಬೇಕು. ನಾವು ರಫ್ತು ಅಂತಕ್ಕಂಥದ್ದು ಹೆಚ್ಚು ಮಾಡಬೇಕು. ನೆನ್ಪಿಟ್ಕೋಬೇಕು, ಏನು ಮಾಡ್ಬೇಕ್ರಿ? ರಫ್ತು ಹೆಚ್ಚು ಮಾಡಬೇಕು. ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ಮಾರಾಟ ಮಾಡಬೇಕು. ಆವಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತದ ಪ್ರತಿ ಪ್ರಜೆ ಮೇಲೆ ಎಷ್ಟು ಸಾಲವಿದೆ? ನೋಡ್ರಿ, ನಮ್ಮ ಮೇಲೆ ಎಷ್ಟು ಸಾಲ ಅದ ಅಂತಕ್ಕಂಥದ್ದು. ಭಾರತದ ಪ್ರತಿಯೊಂದು ಪ್ರಜೆ ಮೇಲೆ ಎಷ್ಟು ಸಾಲ ಅಂತಕ್ಕಂಥ ಪ್ರೆಸೆಂಟ್ ಇದೆ. ಒಬ್ಬ ಪ್ರಜೆ ಮೇಲೆ 1 ಲ್ಯಾಕ್, 1 ಲಕ್ಷದ 1.10, 1 ಲಕ್ಷದ 10,000, 1 ಲಕ್ಷದ 17,000 ಅಥವಾ 1 ಲಕ್ಷದ 20,000 ಎಷ್ಟಿದೆ ರೀ ಸಾಲ ನಮ್ಮ ಮೇಲೆಗೆ? ಕೇಳ್ಬೋದು ಕ್ವಶನ್, ನೆನ್ಪಿಟ್ಕೋರಿ. ಯಾಕಂದ್ರೆ ಭಾಳ ಸಾಲ ಅಂತಕ್ಕಂಥದ್ದು ಅತಿ ಹೆಚ್ಚಾಗ್ತದೆ. ಈ ಒಂದು ವಿತ್ತೀಯ ಕೊರತೆ ಅಂತಕ್ಕಂಥದ್ದು ಅನುಭವಿಸೋದ್ರಿಂದ, ಬಜೆಟ್ನಲ್ಲಿ ಕಾಣೋದ್ರಿಂದ ಎಲ್ಲ ಪ್ರಜೆಗಳ ಮೇಲೆ ಸಾಲ ಅಂತಕ್ಕಂಥ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಎಷ್ಟಿದೆಪ್ಪ ಅಂದರೆ 1.17 ಲಕ್ಷ ಅಂತಕ್ಕಂಥದ್ದು ಏನದಪ್ಪ ಅಂದರೆ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಸಾಲ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ನೋಡ್ರಿ, ಇಲ್ಲಿ ಕೊಟ್ಟಿದೆ ನೋಡಿ, ಇಲ್ಲಿ ನೋಡಿ, ಜನರ ಮೇಲೆ ತಲಾ ಸಾಲದ ಹೊರೆ ಅಂದರೆ 2011-12ರಲ್ಲಿ ಪ್ರತಿ ಪ್ರಜೆಯ ಮೇಲೆ ಇದ್ದಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸಾಲದ ಮೊತ್ತ ಎಷ್ಟಪ್ಪ ಅಂದರೆ 58,225. ಈಗ ಪ್ರೆಸೆಂಟ್ 2022-23 ಮಾರ್ಚ್ನ ಅಂತ್ಯದ ವೇಳೆಗೆ ನಾವು ನೋಡೋದಾದರೆ ಎಷ್ಟಿದೆ ರೀ? 1,17,000 ರೂಪಾಯಿ ಅಂತಕ್ಕಂಥದ್ದು ಪ್ರತಿ ಪ್ರಜೆಯ ಮೇಲೆ ಸಾಲ ಇದೆ ಅಂತಕ್ಕಂಥದ್ದು. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂತಕ್ಕಂಥದ್ದು ಏನು ಹೇಳಿದಪ್ಪ ಅಂದರೆ ಈ GDPಯ ಯಾವುದ್ರಿ GDPಯ ನೋಡ್ರಿ, GDPಯ 100% GDP ಅಂದ್ರೆ ಏನ್ರಿ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಮೊನ್ನೆ ಕ್ವಶನ್ ಕೇಳಿದ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನ. ಒಂದು ದೇಶ ಒಂದು ವರ್ಷದಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ತನ್ನ ಎಲ್ಲ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯ. ಇದನ್ನು ಈ ಪ್ರೆಸೆಂಟ್ ಏನು ಮಾಡ್ತಿದ್ದಪ್ಪ ಅಂದರೆ 100% ಮೀರ್ತಿದೆ ಅಂತಕ್ಕಂಥ ಯಾರು ಹೇಳ್ತಾರೆ? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಹೇಳ್ತಾ ಬರ್ತಿದೆ. ಇಂಥ ಪ್ರಶ್ನೆಗಳು ಏನು ಮಾಡ್ತಾನೆ KSC ಕೇಳ್ತಾ ಬರ್ತಾನೆ, ನಮ್ಗೆ ಗೊತ್ತಾಗಂಗಿಲ್ಲ. ಅದಕ್ಕೆ IMF ಬಗ್ಗೆ ಮೊನ್ನೆ ವಿಡಿಯೋ ಮಾಡಿದೆ, ಒಂದು ಸಣ್ಣದಾಗಿ ಒಂದು ನಿಮಿಷ 2 ನಿಮಿಷದಲ್ಲಿ ಮಾಡಿದ್ದೀನಿ, ನೋಡ್ಕೊಂಬಿಡಿ. IMF ಯಾವ ರೀತಿ ಆಯಿತು ಅಂತಕ್ಕಂಥದ್ದು, ರಚನೆ ಆಯಿತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಸವಣ್ಣ ಹಾಗೂ ಇತರ ಶರಣರ ವಚನಗಳನ್ನು ವಿಶ್ವಕ್ಕೆ ಪರಿಚಯಿಸುವ ವಚನ ಸಂಗ್ರಹಾಲಯ ಎಲ್ಲಿ ಸ್ಥಾಪಿಸಲು ಕರ್ನಾಟಕ ನಿರ್ಧರಿಸಿದೆ? ಎಲ್ಲಿ ಸ್ಥಾಪಿಸಲು ನಿರ್ಧರಿಸಿದ್ರಿ? ಆಪ್ಷನ್ A ಬೀದರ್, ಆಪ್ಷನ್ B ಕೂಡಲ ಸಂಗಮ, ಆಪ್ಷನ್ C ಬಸವನ ಬಾಗೇವಾಡಿ, ಆಪ್ಷನ್ D ಕಲಬುರಗಿ. ಎಲ್ರಿ? ನಾವು ಕಲಬುರಗಿಯವ್ರು ಆಗೋದ್ರಿಂದ ಕಲಬುರಗಿ ಮೇಲೆ ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರ್ತದೆ. ಎಲ್ಲಿ ನಿರ್ಧರಿಸಿದೆಪ್ಪ ಅಂದರೆ ಕಲಬುರಗಿಯ ಮೇಲೆ. ಕಲಬುರಗಿಯಲ್ಲಿ ಈ ಬಸವಣ್ಣ ಮತ್ತು ಇತರ ಶರಣರ ಒಂದು ವಚನ ಆಗಿರ್ತಕ್ಕಂಥ ಅವುಗಳನ್ನು ವಚನ ಸಂಗ್ರಹಾಲಯವನ್ನು ಮಾಡಲಿಕ್ಕೆ ಸರ್ಕಾರ ನಿರ್ಧರಿಸಿದೆ. ಇಲ್ಲಿದೆ ನೋಡಿ, ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥ ರಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ರಿದು? ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿಯಲ್ಲಿ. ಆದರೆ ಕಲಬುರಗಿಯಲ್ಲಿ ಬಸವಣ್ಣ ಮತ್ತು ಇತರ ಶರಣರ ವಚನಗಳನ್ನು ವಿಶ್ವಕ್ಕೆ ಪರಿಚಯಿಸುವ ವಚನ ಸಂಗ್ರಹಾಲಯದ ವಚನ ಮಂಟಪವನ್ನು ಸ್ಥಾಪಿಸಲಿಕ್ಕೆ ಸರ್ಕಾರ ಏನು ಮಾಡಿದರೆ? ನಿರ್ಧಾರ ಮಾಡಿದೆ. ನಾವು ಗೊತ್ತಿರಬೇಕು, ಇತ್ತೀಚೆಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂದು ಗೌರವ ನೀಡಿದೆ. ಎಲ್ಲ ಕಡೆ ಏನು ಮಾಡಿದರೆ? ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಗುರುತಿಸಬೇಕು ಅಂತೇಳಿ ಸರ್ಕಾರ ಏನು ಮಾಡಿದರೆ? ಆದೇಶವನ್ನು ಹೊರಡಿಸಿದೆ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಬಸವಣ್ಣ. ಅಂದರೆ ಕೆಲಸವೇ ಒಂದು ದೇವರು, ಕೆಲಸದಲ್ಲಿ ನಾವು ದೇವರನ್ನು ಕಾಣಬೇಕು ಅಂತಕ್ಕಂಥದ್ದು. ಥ್ಯಾಂಕ್ ಯು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಏನಪ್ಪ ಅಂದರೆ ಅನೇಕ ಪ್ರಚಲಿತ ಘಟನೆಗಳನ್ನು ನೋಡ್ಕೊತ ಹೋಗೋಣ.